ಯುವ ಸಿನಿಮಾ OTT ರಿಲೀಸ್ನ ನಡೆಸಿದೆ. ಈ ಸಿನಿಮಾ ಮಾರ್ಚ್ 29ರಂದು ಥಿಯೇಟ್ರಿಗೆ ರಿಲೀಸ್ ಆಗಿತ್ತು. ಆದರೆ ಅಚಾನಕ್ಕಾಗಿ ಸಿನಿಮಾ ಅಂದರೆ ದಿಢೀರನೇ ಯಾರಿಗೂ ಕೆಲವೊಂದು ಪೋಸ್ಟ್ಗಳನ್ನ ಮಾಡ್ದೇ ಸಿನಿಮಾ ದಿಢೀರನೇ ಅಮೆಜಾನ್ ಪ್ರೈಮಲ್ಲಿ OTT ರಿಲೀಸನ್ನ ನಡೆಸಿದೆ. ಆದರೆ ಸಿನಿಮಾ ರೆಂಟೆಡ್ ಫಾರ್ಮೇಟ್ ಆಗಿ ಲಭ್ಯವಿದೆ. ಒಂದು ವಿಷಯ ಏನಂದರೆ ಸಿನಿಮಾ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ರಿಸೀವ್ ಆಗಿದೆ. ಆದರೆ ಇಷ್ಟು ಬೇಗ ಸಿನಿಮಾ OTTಗೆ ಬರೋವಂಥ ಅವಶ್ಯಕತೆ ಏನಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು OTT ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಏನಂದರೆ ಈ ಇತ್ತೀಚಿನ ಸಿನಿಮಾಗಳು ಕೇವಲ 2 ವಾರಕ್ಕೋ ಅಥವಾ 3 ವಾರಕ್ಕೋ ಈ ರೀತಿ ಥಿಯೇಟರನ್ನು ಬಳಿಕ ತುಂಬ ಬೇಗನೆ OTTಗೆ ಬರ್ತಾ ಇದ್ದಾವೆ. ಈ ಒಂದು ಇಷ್ಟು ಬೇಗನೆ OTTಗೆ ಬರೋದ್ರಿಂದ ಆಗುವಂಥ ಕೆಲವೊಂದು ಅನಾನುಕೂಲಗಳೇನೆಂದರೆ, ಮೊದಲನೇದಾಗಿ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋವಂಥ ಆಡಿಯನ್ಸು ಕಮ್ಮಿ ಆಗ್ತಾರೆ. ಯಾಕೆಂದರೆ ಒಂದು ಸಿನಿಮಾ ನಮಗೆ ಫ್ರೀಯಾಗಿ ಸಿಗುತ್ತೆ ಥಿಯೇಟ್ರಿಗೆ ಬಂದು ಇನ್ನೊಂದು 2 ವಾರಕ್ಕೆ ಅಂದಾಗ ಯಾರು ಕೂಡ ದುಡ್ಡನ್ನ ಖರ್ಚು ಮಾಡಿ ಟೈಮ್ನ ಖರ್ಚು ಮಾಡಿ ಹೋಗೋವಂಥ ಅವಶ್ಯಕತೆ ಇಲ್ಲ. ಅವರಿಗೆ ಮಾಡೋಕ್ಕೇನು ಬೇರೆ ಕೆಲಸ ಇರಲ್ವ. ಸೊ ಹೀಗಾಗಿ ಅವರು ಫೋನಲ್ಲೇ ಬರುತ್ತಲ್ಲ OTTಗೆ ಬಂದಾಗ ನೋಡಿದ್ರೆ ಆಯಿತು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಮೂಡುತ್ತೆ. ಸೊ ಹೀಗಾಗಿ ಸಿನಿಮಾವನ್ನು ರಿಲೀಸ್ ಮಾಡೋರು ಮೊದಲು ಅದನ್ನು ಕರೆಕ್ಟಾಗಿ ಡಿಸೈಡ್ ಮಾಡ್ಕೊಳ್ಬೇಕು. ಯಾಕೆಂದರೆ ಒಂದು ಸಿನಿಮಾ ಅನ್ನೋದು ಥಿಯೇಟ್ರಲ್ಲೇ ಒಂದೊಳ್ಳೆಯ ರನ್ನ ಪಡ್ಕೊಂಡಾಗ ಮಾತ್ರ OTTಗೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸೊ ಹೀಗಾಗಿ ಬೇಗನೆ OTTಗೆ ಬಿಡೋದ್ರಿಂದ ಆ ಒಂದು ಥಿಯೇಟ್ರಿಗೆ ಹೋಗಿ ನೋಡೋವಂಥ ಆಡಿಯನ್ಸು ಕಮ್ಮಿ ಆಗುತ್ತಾರೆ. ಸೊ ಹೀಗಾಗಿ ಇತ್ತೀಚಿನ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲ ಬೇಗನೆ OTTಗೆ ಬರ್ತಿವೆ. ಅದು ತುಂಬ ದೊಡ್ಡ ತಪ್ಪು ಅಂತ ಏನು ಹೇಳ್ಬೋದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ರೀಸೆಂಟಾಗಿ ಅಂದರೆ 1 ವರ್ಷದ ಹಿಂದೆ ರಿಲೀಸ್ ಆದಂಥ ದುನಿಯಾ ವಿಜಯ್ ಅವರ ಸಲಗ ಸಿನಿಮಾ ಅದು ಮಿನಿಮಮ್ ಅಂದರೆ ಒಂದು 5ರಿಂದ 6 ತಿಂಗಳು ತೊಗೊಂಡಿತ್ತು OTTಗೆ ಬರೋಕ್ಕೆ. ಸೊ ಹೀಗಾಗಿ ಈ ರೀತಿ ಒಂದು 2 ತಿಂಗಳು 3 ತಿಂಗಳು ತೊಗೊಂಡ್ರೆ ಆಗ ಜನಗಳು ಅಂದರೆ ಸಿನಿಮಾ ನೋಡೋ ಪ್ರೇಕ್ಷಕರು ಆಡಿಯನ್ಸು ಅವರು ಸಿನಿಮಾ ತುಂಬ ಲೇಟ್ ಆಗುತ್ತೇನೋ OTTಗೆ ಸುಮ್ಮನೆ ಏನಕ್ಕೆ ಅಂತ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಇಲ್ವಾದಲ್ಲಿ ಬೇಗ ರಿಲೀಸ್ ಮಾಡಿದ್ರೆ OTTಲಿ ಯಾರು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಅವ್ರಿಗೆ ಟೈಮು ಮತ್ತು ಮನಿ ಸೇವ್ ಆಗುತ್ತೆ ಅಂದರೆ ಯಾರು ತಾನೇ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ಸಾಧ್ಯ. ಅವ್ರಿಗೆ ಅಲ್ಲೇ ಫ್ರೀಯಾಗಿ ಸಿಗುತ್ತೆ. 1 GB ಡಾಟಾದಲ್ಲಿ ಅವ್ರು ಆರಾಮ್ಸೆ ಮನೇಲಿ ಕೂತ್ಕೊಂಡು ನೋಡಿಬಿಡ್ತಾರೆ ಸಿನಿಮಾ. ಸೊ ಹೀಗಾಗಿ ಈ ರೀತಿ ಆಗಬಾರ್ದು. ಹೀಗಾಗಿ ಪ್ರತಿಯೊಂದು ಸಿನಿಮಾಗಳು ಕೂಡ 2ರಿಂದ 3 ತಿಂಗಳಾದಮೇಲೆ OTT ರಿಲೀಸ್ನ ನಡೆಸಿದ್ರೆ ಆಗ ಒಂದು ಸಿನಿಮಾಗೆ ಲಾಭ ಅನ್ನೋದು ಬರುತ್ತೆ. ಮತ್ತು ಒಂದು ಥಿಯೇಟ್ರಿಗೆ ಹೋಗಿ ನೋಡೋವಂಥ ಆಡಿಯನ್ಸು ಇನ್ನೂ ಜಾಸ್ತಿ ಕೂಡ ಆಗುತ್ತಾರೆ. ಸೊ ಹೀಗಾಗಿ ನನ್ನ ಅಭಿಪ್ರಾಯ ಇದರಲ್ಲಿ ಇಷ್ಟ ಆಗಿತ್ತು. ಮತ್ತು ಯುವ ಸಿನಿಮಾ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಕ್ಲಿಕ್ ಆಗಿದೆ. ಸಂತೋಷ್ ಆನಂದರಾಮ್ ಅವ್ರ ಡೈರೆಕ್ಷನು ಮತ್ತು ಆ್ಯಕ್ಟಿಂಗು ಯುವರಾಜು ಮತ್ತು ಸಪ್ತಮಿ ಗೌಡ ಅವರು ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಸೊ ಹೀಗಾಗಿ ಸಿನಿಮಾವನ್ನು ನೋಡೋವಂಥ ಆಡಿಯನ್ಸು ಕಮ್ಮಿ ಆಗಬಾರ್ದು ಮತ್ತು ಈಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಕನ್ನಡ ಸಿನಿಮಾಗಳಿಗೆ ಅಂದರೆ ಸಣ್ಣ ಸಿನಿಮಾಗಳು ಹೊಸಬ್ರ ಸಿನಿಮಾಗಳಿಗೆ ಯಾರು ಕೂಡ OTT ತಗೊಳ್ತಿಲ್ಲ. ಅದು ಕೂಡ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ. ಆದರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಮತ್ತು ನೋನ್ ಫೇಸ್ ಅವರಿಗೆ ಮಾತ್ರ ತಗೊಳ್ತಾರೆ. ಸೊ ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕಾಗಿದೆ OTT ಅನ್ನೋ ಒಂದು ಅಂಶದಲ್ಲಿ. ಪ್ರೈಮ್ ವಿಡಿಯೋ ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳನ್ನ ಬೈ ಮಾಡಿತ್ತು. ಅದರಲ್ಲಿ ಕನ್ನಡ ಸಿನಿಮಾ ಒಂದೇ ಇದ್ದಿದ್ದು, ಅದು ಕಾಂತಾರ ಸಿನಿಮಾ. ಸೊ ಹೀಗಾಗಿ ಈ ರೀತಿಯ ಕೆಲವೊಂದು ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡಬೇಕಾಗುತ್ತೆ. ಇದು OTTಲಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.